ನೀವು ಬೆಳಗ್ಗೆ ಎದ್ದಾಗ ವಾಟ್ ಇಸ್ ದ ಥಾಟ್ ಯು ಹ್ಯಾವ್? ಅಲ್ಲ, ಅಟ್ಲೀಸ್ಟ್ ಟುಡೇ ಈಸ್ ಅ ಗುಡ್ ಡೇ, ಟುಡೇ ಈಸ್ ಸಂಡೇ, ಟುಡೇ ಈಸ್ ಮಂಡೇ, ಟುಡೇ ಈಸ್ ಸ್ಯಾಟರ್ಡೇ, ವಾಟ್ ಎವರ್ ಸೆಡ್ ಆ್ಯಂಡ್ ಡನ್, ಅವತ್ತಿನ ಟುಡೇ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ದಿಸ್ ಡೇ ಪೀಸ್ಫುಲಿ. ಸೊ ಮೈ ಎನರ್ಜಿ ಶುಡ್ ಫ್ಲೋ ಪ್ರಾಪರ್ಲಿ, ಪೀಸ್ಫುಲಿ. Most of you will say, oh, not today, oh my God, today is Monday, so I have to start Monday and ಈ ಕೆಲಸ ಇದೆ, Tuesday ಈ ಕೆಲಸ ಇದೆ, Wednesday ಈ ಕೆಲಸ ಇದೆ ಅಂತ you are triggering your mind. Even thinking of the future, working Monday, Tuesday, Wednesday, you are actually triggering from the subconscious mind only. You are thinking, I am thinking in the future. No, never. You are not thinking of the future. ನೀವು ಮುಂದಕ್ಕೆ ಯೋಚನೆ ಮಾಡ್ತಿಲ್ಲ, ನೀವು ಇನ್ನೂ ಸಬ್ಕಾನ್ಷಿಯಸ್ ಮೈಂಡಲ್ಲೇ ಥಿಂಕ್ ಮಾಡ್ತಾ ಇದ್ದೀರಾ. ವೆನ್ ಆರ್ ಯು ಗೋಯಿಂಗ್ ಟು ಕಮ್ ಟು ದ ಫ್ಯೂಚರ್ ಪಾರ್ಟ್ ಆಫ್ ಯು? ಯು ಆರ್ ಸ್ಟಿಲ್ ಇನ್ ದಿಸ್ ಪಾಶಾ. ಯು ಆರ್ ಇನ್ ದಟ್ ಪಾಶಾ which is knotting you up, which is tying you up, which is strangulating you, which is forcing you to choking you. You have choked yourself in the past. Pasha means choking yourself. You are not breathing properly. You are allowing this to choke you. Because of this choking effect only, you are not happy, you are not tranquil, you are not peaceful. ಅದೇ ಪ್ರಾಬ್ಲಮ್. ವೈ ಡು ಯು ಅಲೌ ಯುವರ್ ಸೆಲ್ಫ್ ಟು ಬಿ ಚೋಕ್ಡ್? ನೀನೇ ನಿನ್ನ ಮೈಂಡು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಇರೋದ್ರಿಂದ ನೀನು ಯು ಆರ್ ನಾಟ್ ಅಲೌವಿಂಗ್ ಯು ಟು ಫ್ಲೋ ಇನ್ ಫರ್ಗೆಟ್. ಯು ಆರ್ ಸ್ಟಿಲ್ ಇನ್ ದ ಸಬ್ಕಾನ್ಷಿಯಸ್ ಮೈಂಡ್. ಈ ಪಾಸ್ಟ್ ಹ್ಯಾಪನಿಂಗ್ಸಲ್ಲೇ ಇದೆಯಾ ನೀನು? ಇದುವರೆಗೂ ಇದೆಯಾ ನೀನು? ಇನ್ನು ನೀನು ಯಾವಾಗ ಪ್ರೆಸೆಂಟಿಗೆ ಬರ್ತೀಯಾ? ನೌ ಯು ಟೆಲ್ ಮೀ, ಹೌ ಡು ಯು ಕಮ್ ಔಟ್ ಆಫ್ ದಿಸ್? ನೌ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಯು ಹ್ಯಾವ್ ಟು ಕಮ್ ಟು ದ ಪ್ರೆಸೆಂಟ್. ಆ ಪ್ರೆಸೆಂಟಿಗೆ ಬರಬೇಕು. ಪ್ರೆಸೆಂಟ್ ಅಂದರೆ ಯು ಹ್ಯಾವ್ ಟು ಕಮ್ ಟು ದ ಕಾನ್ಷಿಯಸ್ ಮೈಂಡ್. ಸೊ ಒನ್ಸ್ ಯು ಡಿಸೈಡ್ ಟು ಕಮ್ ಟು ದ ಪ್ರೆಸೆಂಟ್ ಕಾನ್ಷಿಯಸ್ ಮೈಂಡ್, ಆಗಲೇ ಯು ಹ್ಯಾವ್ ಕಮ್ from that sutra of the past called as Pasha. In Sanskrit, the past is called as Pasha. So when you come to this point, you will understand the word when all the past happenings. That is why people like me tell you, you are still in the past. Come to the present. Make a conscious effort to come to the present. Otherwise, still your mind and your thought, your body, ನೋಡಿ ನೀವು, you will be only talking. ಅಯ್ಯೋ 10 ವರ್ಷದ ಮುಂದೆ ನಾನು ಚೆನ್ನಾಗಿದ್ದೆ, 5 years back I was good, all the things were going smoothly, now it is not going smoothly, ನನಗೆಲ್ಲ ತೊಂದರೆ ಗಿಂದರೆ ಎಲ್ಲ ಶುರುವಾಗಿದ್ದು ಈಗಲೇ ಒಂದು 4 ವರ್ಷದಿಂದ. ಆಗಲೇ ಆ ರೆಡ್ಡಲ್ಲಿ ಮಾರ್ಕ್ ಮಾಡೋದು ಯಾತಕ್ಕೆ ಅಂದಾಗ, ಫ್ರಮ್ ಅ ಪಾಶಾ, ಫ್ರಮ್ ದ ಸಬ್ಕಾನ್ಷಿಯಸ್ ಮೈಂಡ್, ವಿ ದೆನ್ ಕಟ್ ಅಸೆಂಡರ್. ಇಟ್ ಈಸ್ ಲೈಕ್ ಅ ಬಬಲ್. ಅವರ್ ಪಾಸ್ಟ್ ಇಸ್ ಲೈಕ್ ಅ ಬಬಲ್. ಇಟ್ ಹ್ಯಾಸ್ ಟು ಬಿ ಕಟ್. ದಟ್ ಕಟಿಂಗ್ is called as the spiritual vibration. That past is spoiling your peace, happiness and tranquility, and that is, we call it as, when you cut that past, then you are cutting asunder. That cutting asunder is called in Sanskrit as Pasha Chedanena. Pasha Chedanena. Okay? So please cut. So make everybody happy, including me. Okay? You should make us understand tranquility, peace, happiness.
ನೆಕ್ಸ್ಟು ನೀವೆಲ್ಲ ಅಕ್ಕ ತಂಗಿಯರೆಲ್ಲ ಇಲ್ಲಿರೋದ್ರಿಂದ ಅವ್ರಿಗೂ ಅವರಿಗೆ ಶಾಂತಿ ನೆಮ್ಮದಿ ಎಲ್ಲ ಕೊಡಬೇಕಲ್ಲ ನೀವು. ಸೊ ಆದ್ದರಿಂದ ಪಾಸ್ಟನ್ನು ಬಿಡ್ಬಿಡಿ. ಸೊ ಪಾಶಚೇಡನೇನ, ಐ ಆಮ್ ನಾಟ್ ಮೇಕಿಂಗ್ ಫನ್, ಐ ಆಮ್ ಟೆಲ್ಲಿಂಗ್ ಯು, ವಿ ಹ್ಯಾವ್ ಟು ಕಟ್ ಆಫ್. ನಾವು ವಿವೇಕ ಯೂಸ್ ಮಾಡಬೇಕು. ವಿ ಹ್ಯಾವ್ ಟು ಯೂಟಿಲೈಸ್ our discrimination of what? We have to have and employ discrimination of what? Discrimination of our intellect. ನಮ್ಮ ಬುದ್ಧಿ ಶಕ್ತಿಗೆ ಡಿಸ್ಕ್ರಿಮಿನೇಷನ್ ಅಂದರೆ ವಿವೇಕ. ನಮ್ಮ ಬುದ್ಧಿನ ವಿವೇಕಯುಕ್ತವಾಗಿ ಬದಲಾವಣೆ ಮಾಡಿದ್ರೇ ಪಾಸ್ಟಿಂದ ಪ್ರೆಸೆಂಟಿಗೆ ಬರೋದು ನಾವು. ಟಿಲ್ ವಿ ಯೂಸ್ ವಿವೇಕ, ದೆನ್ ವಿ ಕಮ್ ಔಟ್ ಆಫ್ ದ ಪಾಸ್ಟ್. ವಾಟ್ ಎವರ್ ಹ್ಯಾಸ್ ಹ್ಯಾಪನ್ಡ್ ಹ್ಯಾಸ್ ಹ್ಯಾಪನ್ಡ್. ನಾನು ಹೇಳಿದ್ನಲ್ಲ, 12 ಗಂಟೆವರೆಗೂ ಇವತ್ತಿನ ದಿವಸ ಭಾನುವಾರ ಎಲ್ಲ ಪಾಸ್ಟಲ್ಲಿ ಇತ್ತು. 12 ಗಂಟೆ ಆದಮೇಲೆ 12:30 ನಮ್ಮದು ಶುರುವಾಗಿತ್ತು. ಆಗಿದ್ದರಿಂದ 12:30 ವಿ ಆರ್ ಗೋಯಿಂಗ್ ಟು ದ ಪ್ರೆಸೆಂಟ್ ಸಿಚುಯೇಷನ್. So we have to understand pasha chedanena. So you think, sit and think within a minute. Till we come out of the past, ನಮಗೆ ಪೀಸ್ ಇಲ್ಲ, ನಮಗೆ ನೆಮ್ಮದಿ ಇಲ್ಲ, ನಮಗೆ ಶಾಂತಿ ಇಲ್ಲ, ನಮಗೇನೂ ಇಲ್ಲ. ಬರೀ ಹಿಂದಿನ ಭಜನೆ ನಾವು ಹೇಳ್ತಾ ಇದ್ದೀವಿ. We are not allowing our mind to come to the present. ನಮಗೆ ವಯಸ್ಸಾಗ್ತಾ ಇದೆ ಅಷ್ಟೇ, ಬಟ್ ಸ್ಟಿಲ್ ನಮಗೆ ಬುದ್ಧಿ ಇನ್ನೂ ಬಂದಿಲ್ಲ. ಸೊ ವೆನ್ ಪೀಪಲ್ ಕಮ್ ಟು ಮೀ, ವಾಟ್ ಯು ಥಿಂಕ್ ಮೈ ಫ್ಯೂಚರ್ ಇಸ್ ಅಂತ ಹೇಳಿದಾಗ, ದ ಓನ್ಲಿ ಥಿಂಗ್ ಐಲ್ ಟೆಲ್ ಯು ಇಸ್, ಟಿಲ್ ಯು ನಾಟ್ ಓನ್ಲಿ ಫರ್ಗಿವ್ ಆ್ಯಂಡ್ ಫರ್ಗೆಟ್, ಟಿಲ್ ಯು ಕಮ್ ಔಟ್ ಫ್ರಮ್ ಯುವರ್ ಪಾಸ್ಟ್. When you break the bubble of the past happenings, then only you will come to the present, and in the present a new bubble is formed. The new world around you is formed. Otherwise, in the past bubble will not allow the new bubble of life to get attached to the past. It is like a soap bubble. ನಿಮಗೆ ಗೊತ್ತು, ಒಂದು ನೀರಿನಲ್ಲಿ ಸೋಪ್ ಹಾಕಿ ಅದನ್ನು ಚೆನ್ನಾಗಿ, ವೆನ್ ವಿ ಕ್ರಿಯೇಟ್ ಲ್ಯಾದರ್ ಇನ್ ಇಟ್, ಲಾಟ್ ಆಫ್ ಬಬಲ್ಸ್ ಇನ್ಸೈಡ್. ಆ ಗಾಳಿ ಬರೋವರೆಗೂ ಆ ಬಬಲ್ ಇರುತ್ತೆ. ಗಾಳಿ ಹೋಗಾದ್ಮೇಲೆ ಬಬಲ್ ದ ಬಬಲ್ ಕ್ರ್ಯಾಶಸ್, ಬಿಕಾಸ್ ಯು ಆರ್ ಇನ್ಫ್ಯೂಸಿಂಗ್ ಏರ್ ಇನ್ಸೈಡ್ ಬಬಲ್. ಸೊ ದ ಮೊಮೆಂಟ್ ಯು ಇನ್ಫ್ಯೂಸ್ a new energy bubble inside your life, the energy of peace and light, then that old bubble is destroyed, because you are allowing a new bubble in your life, new happenings, new in charge of energy, new recharging the old energy bubble, and you are now infusing a new energy bubble in your life. ಸೊ ಏನಾಯಿತು? ಹೊಸ ಥಾಟು, ಹೊಸ ಹ್ಯಾಪನಿಂಗ್ಸು, ಹೊಸ ಡಿಸ್ಕಷನ್ನು, ಹೊಸ ಐಡಿಯಲ್ಲು, ಹೊಸ ಟೈಟಲ್ಲು. ನಾವು ಹೇಗೆ ಒಂದೊಂದು ಸತ್ಸಂಗಲ್ಲೂ ಒಂದೊಂದು ವಾರನೂ ವಿ ಕೀಪ್ ಚೇಂಜಿಂಗ್ ದ ಟೈಟಲ್, ಬಿಕಾಸ್ only when we can infuse a new title on every satsang, then only the people in the world, around the world, will come to know, okay, this is a new title, let me see what the title is. So, ಅದೇ ರೀತಿ ನ್ಯೂ ಎನರ್ಜಿ, ನ್ಯೂ ಥಾಟು, ನ್ಯೂ ಐಡಿಯಾಸು you should create being a disciple. New bubble you should form around you, and so that people will come and take that bubble of energy. See, if you break a bubble, the vapor in that bubble
ವಿಲ್ ಸ್ಪ್ರೇ ಆನ್ ಯು. ಒಂದು ಬಬಲ್ನ ನೀವು ಊದಿದ್ರೆ ಅಥವಾ ಒಂದು ಬರ್ಸ್ ಮಾಡಿದ್ರೆ, ನೀವು ಪ್ರಿಕ್ that bubble breaks. When you break that bubble close to your face, then there is a water vapor which comes on your face. ಅದೇ ಥರ when a new bubble is broken open with the new ideas, all these new ideas will be sprayed onto your face, into your brain, into your thought processes. Then new idea, new energy will come into you. So why? Because you are creative. You are breathing in, breathing out so many times. So every thought will give a new energy, new idea. New idea. You are supposed to keep forming new ideas. And all these ideas, you cannot implement it. But one by one, what you think is the best. Because you also have God's vibration. The vibration of mother gets into you. Then that vibration will give you a fresh impetus of energy, impetus of thoughts, impetus of ideas. So when that ideas get blossomed inside you within a span of one day, so within one day you will get an idea. And that idea, you will get that energy to implement it. ಅದನ್ನು ಕಾರ್ಯವಾಸಿ ಮಾಡೋಕ್ಕೆ ನಾನು ಇದನ್ನು ಪ್ರಯತ್ನ ಮಾಡಲೇಬೇಕು. ಆ ಪ್ರಯತ್ನ ಯಶಸ್ಸಾಗೇ ಆಗುತ್ತೆ. ಈ ಯಶಸ್ಸಾಗಿರೋತಕ್ಕಂಥ ನನ್ನ ಒಳಗಡೆ ಬಂದಿರೋತಕ್ಕಂಥ ಈ ಹೊಳಪು, ನನ್ನ ಒಳಗಡೆಯಿಂದ ಬರೋತಕ್ಕಂಥ ಹೊಳಪು ನನ್ನ ಸುತ್ತಮುತ್ತ ಇರೋ ಜನರಿಗೆ ಅದು ಒಂದು ಪ್ರಯೋಜಕರವಾಗಿ ಆಗುತ್ತೆ ಅನ್ನೋತಕ್ಕಂಥ ಆ ಫೋರ್ಸ್, ಆ ಡೈನಮಿಕ್ ಫೋರ್ಸ್ ನಿಮಗೆ ಆ ಫೋರ್ಸ್ ಇಂಪ್ಲೈ ಮಾಡೋತಕ್ಕಂಥ ಒಂದು ಯೋಚನೆ, ಒಂದು ಎನರ್ಜಿ, ಒಂದು ಉತ್ಸಾಹ, ಆ ಉತ್ಸಾಹದಿಂದ ಸಿಗೋತಕ್ಕಂಥ ಪ್ರೋತ್ಸಾಹ ನಿಮಗೆ ಮೇಲೆ ಮೇಲೆ ಬರಬೇಕು. ಅದು ಬಂದ್ರೇ ದಟ್ ಮೀನ್ಸ್ ಯು ಹ್ಯಾವ್ ಬ್ರೋಕನ್ ಯುವರ್ ಪಾಸ್ಟ್. ಅದು ಬಂದ್ರೇ ನಿಮ್ಮ ಪಾಸ್ಟ್ ಬ್ರೇಕ್ ಆಗಿದೆ. ಅದಕ್ಕೆ ನೀವೇನು ಮಾಡ್ತೀರಾ ಅಂದಾಗ, ಆ್ಯಸ್ ಯು ಗ್ರೋ ಓಲ್ಡ್ ಫಿಸಿಕಲಿ, ನಿಮಗೆ ಯು ಓನ್ಲಿ ಟಾಕ್ ಅಬೌಟ್ ಯುವರ್ ಪಾಸ್ಟ್. ದಟ್ ಇಸ್ ವೈ ವಿ ಸೇ ಓಲ್ಡ್ ಪೀಪಲ್ ಡೋಂಟ್ ಹ್ಯಾವ್ ದಟ್ ಎನರ್ಜಿ. ಓಲ್ಡ್ ಆಯ್ತಲ್ಲ, ವಯಸ್ಸಾಗೋಯ್ತು ಅವ್ರಿಗೆ, ಇನ್ನೇನು ಎನರ್ಜಿ ಇದೆ ಅವ್ರಿಗೆ? ಕಾನ್ಷಿಯಸ್ ಆಗಿ ಎನರ್ಜಿ ಬರಲ್ವಲ್ಲ. ಯಾಕೆ ಅಂದರೆ ಆಫ್ಟರ್ 50 ದೇ ಆರ್ ಸ್ಟಿಲ್ ಇನ್ ದ ಪಾಸ್ಟ್. 50 ವರ್ಷ ಆದರೂ ಕೂಡ ಯಾವುದೋ ಬಾಬರಾಯನ ಕಾಲದಲ್ಲಿ 15 ವರ್ಷದ ಕೆಳಗಡೆ ಇಷ್ಟು ಚೆನ್ನಾಗಾಯಿತು, ಒಂದು ಕಾಲದಲ್ಲಿ ಚೆನ್ನಾಗಿದ್ದೆ, ಅದು ಬಾಬರಾಯನ ಕಾಲ. ವೇರ್ ಆರ್ ಯು? ಯಾಕೆ ಆಗಿಲ್ಲ? ಬಿಕಾಸ್ ಸ್ಟಿಲ್ ಯು ಹ್ಯಾವ್ ನಾಟ್ ಬ್ರೋಕನ್ ದ ಬಬಲ್, ಆ್ಯಂಡ್ ದಟ್ ಬಬಲ್ ಆಫ್ ಯುವರ್ ಪಾಸ್ಟ್, ಆ್ಯಂಡ್ ದಟ್ ಬಬಲ್ ಆಫ್ ಯುವರ್ ಪಾಸ್ಟ್ is called as pasha. So one and only when you break the past, you may be Cleopatra, you may be Miss India, Miss Universe. Once upon a time I was Miss Universe. Have you understood? Miss Universe, you have become Mrs. Universe. So what I am trying to teach you, whatever is your past, you develop on your past by breaking off the shackles of your past, because your present is being shackled. ನೀವೇನು ಮಾಡ್ತೀರಾ? ಒಂದು ಸರಪಣಿನಲ್ಲಿ ಕಟ್ಕೊಂಬಿಟ್ಟಿದ್ದೀರಾ. ನೀವು, ನಿಮ್ಮ ಮನಸ್ಸು, ನಿಮ್ಮ ಪ್ರೇರಣಾ ಶಕ್ತಿ, ನಿಮ್ಮ ಫ್ಯೂಚರ್ನೆಲ್ಲ ನೀವೇ ಕಟ್ಕೊಂಬಿಟ್ಟಿದ್ದೀರಾ. ಯು ಹ್ಯಾವ್ shackled yourself, not allowing that energy of drive and dynamism inside you to work efficiently and consciously inside you. ಎಲ್ಲಿದೆ ಕಾನ್ಷಿಯಸ್ ಎನರ್ಜಿ? ಬರೀ ಸಬ್ ಕಾನ್ಷಿಯಸಲ್ಲೇ ಇದ್ದೀರಾ ನೀವು. ಬ್ರೇಕ್ ಔಟ್ ಆ್ಯಂಡ್ ಕಮ್ ಔಟ್ ಪಾಶ ಛೇಡನೇನ. ಸೊ ಯು ಬ್ರೇಕ್ ಔಟ್ ಆ್ಯಂಡ್ ಲಿವ್ ಇನ್ ದ ಪ್ರೆಸೆಂಟ್, ದೆನ್ ಯು ಥಿಂಕ್ ಅಬೌಟ್ everything of the future.
For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.